ಭಾರತಕ್ಕೆ ತೈಲ ಹಡಗು ಬಂದರೂ ಬಗೆಹರಿಯದ ಸಮಸ್ಯೆ. ಈಗಾಗಲೇ ಮೈಸೂರಿನಲ್ಲಿ ಮುಂದುವರಿತಾ ಇದೆ ಸಿಲಿಂಡರ್ನ ಅಭಾವ. ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಟವನ್ನು ಪಡ್ತಾ ಇದ್ದಾರೆ. ಒಂದು ಕಡೆ ಸಾಲಾಗಿ ನಿಂತುಕೊಂಡಿದ್ದಾರೆ ಜನರು. ಪ್ರಿಯಾಪಟ್ಟಣದ ಬೆಟ್ಟದಾಪುರದಲ್ಲಿ ಗ್ಯಾಸ್ಗಾಗಿ ಜನರು ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. ದಾರಿಯುದ್ದಕ್ಕೂ ಕೂಡ ಖಾಲಿ ಸಿಲಿಂಡರ್ ಇಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಭಾರತ್ ಗ್ಯಾಸ್ ವಿತರಣಾ ಕೇಂದ್ರದ ಬಳಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕ ಮಹದೇವ್ ಕೂಡ ಭೇಟಿ ನೀಡಿದ್ದಾರೆ. ಸಿಲಿಂಡರ್ ಸಮಸ್ಯೆ ಬಗೆಹರಿಸುವಂತೆ ಗ್ರಾಹಕರು ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರದ ಸಮಸ್ಯೆಗೆ ಖಂಡಿತವಾಗಲೂ ಸರ್ಕಾರ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಹೋರಾಟದ ಎಚ್ಚರಿಕೆಯೊಂದನ್ನು ಸಹಿತ ನೀಡಿದ್ದಾರೆ. ಭಾರತ್ ಗ್ಯಾಸ್ ವಿತರಣಾ ಕೇಂದ್ರದ ಬಳಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕ ಮಹದೇವ್ ಕೂಡ ಭೇಟಿ ನೀಡಿದ್ದಾರೆ. ಈಗಾಗಲೇ ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಸಿಲಿಂಡರ್ನ ಅಭಾವದಿಂದ ಎಲ್ಲ ಕಡೆ ತುಂಬಾ ದೊಡ್ಡ ಮಟ್ಟದ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಪಿ ಜಿಗಳಾಗಿರ್ಬೋದು, ಆಟೋ ಚಾಲಕರಿಗೆ ಆಗಿರ್ಬೋದು, ಮತ್ತು ಯಾರೆಲ್ಲ ಸಿಲಿಂಡರ್ನ ಅವಲಂಬಿತವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ಇಲ್ಲಿ ಹೊಡೆತ ಬಿದ್ದಿದೆ. ಸೊ ಭಾರತಕ್ಕೆ ತೈಲ ಹಡಗುಗಳು ಬರ್ತಾ ಇದ್ರೂ ಸಹಿತ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಮೈಸೂರಿನಲ್ಲಿ ಹಂಗೆ ಕಂಟಿನ್ಯೂ ಮುಂದುವರಿತಾನೇ ಇದೆ ಸಿಲಿಂಡರ್ನ ಅಭಾವ. ಈ ಒಂದು ಸಮಸ್ಯೆ ಮೈಸೂರಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಸಿಲಿಂಡರನ್ನು ಮುಂದೆ ಇಟ್ಕೊಂಡು ಅಂದರೆ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಮೈಸೂರಿನಲ್ಲಿ ಸಮಸ್ಯೆ ಕಂಡು ಬಂದಿದೆ. ಒಂದು ಕಡೆ ಎಷ್ಟೇ ಹಡಗುಗಳು ಭಾರತಕ್ಕೆ ಬಂದು ತಲುಪಿದರೂ ಸಹಿತ ಜನರಿಗೆ ಸರಿಯಾಗಿ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಸಿಲಿಂಡರ್ನ ಅಭಾವದಿಂದ ತಬ್ಬಿಬ್ಬಾಗಿ ಹೋಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಟವನ್ನು ಪಡ್ತಾ ಇದ್ದಾರೆ. ಈ ಒಂದು ಪ್ರಿಯಾಪಟ್ಟಣದ ಬೆಟ್ಟದಾಪುರದಲ್ಲಿ ಗ್ಯಾಸ್ಗಾಗಿ ಜನರು ಸರತಿ ಸಾಲಲ್ಲಿ ನಿಂತುಕೊಂಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕ ಮಹದೇವ್ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಜೀವದ ಹಂಗನ್ನು ತೊರೆದು ಅನಿಲಕ್ಕೋಸ್ಕರ ಇಷ್ಟೊಂದು ಅಭಾವ ಇದೆ, ಮತ್ತು ಸಮಸ್ಯೆ ಇದೆ, ಜೊತೆಗೆ ಅನಾನುಕೂಲ ಇದೆ ಅಂತಕ್ಕಂಥದ್ದನ್ನು ನೋವನ್ನು ಹೆಣ್ಮಕ್ಳು ಮತ್ತು ರೈತರು ಬಹಳಷ್ಟು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರದ ರೂಪದಲ್ಲಿ ಮಾನ್ಯ ಸಚಿವರು ನಾನು ಮಾತಾಡಿದ್ದೀನಿ. ಸಾರ್ವಜನಿಕರಿಗೆಲ್ಲರಿಗೂ ಗೊತ್ತಾಗಿದೆ. ರಾತ್ರಿ ಒಳಗೆ ಈ ಸಮಸ್ಯೆಗೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಈಗಾಗಲೇ ನನ್ನ ಗಮನಕ್ಕೆ ತಂದಿದ್ದಾರೆ. ಈಗ ಫುಡ್ ಇನ್ಸ್ಪೆಕ್ಟರ್ ಬರ್ತಾರೆ, ಈಗ ಫುಡ್ ಸಿರಿಸದಾರು ಇಲ್ಲಿಗೆ ಬಂದು ಈ ಸಮಸ್ಯೆಗಳು ಏನಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ನಾನು ಹೇಳಿದ್ದೀನಿ. ಬಂದು ನೋಡಿ ತಕ್ಷಣ ಒಂದು ವರದಿಯನ್ನು ಜಿಲ್ಲಾಧಿಕಾರಿಗಳು ಕೊಡೋದ್ರ ಮುಖಾಂತರ ನಾನು ಸಹ ಈ ಒಂದು ಭಾರತ್ ಏಜೆನ್ಸಿ ಅನಿಲದ ಮೇಲ್ವಿಚಾರಕರನ್ನು ಸಂಪರ್ಕ ಮಾಡಿ ಇದಕ್ಕೆ ಕೊರತೆ ಇರುವಂತಕ್ಕಂಥದ್ದನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇವರು ಹಣವನ್ನು ಪಾವತಿ ಮಾಡಿಲ್ಲ, ಹಣವನ್ನು ಮುಂಗಡವಾಗಿ ಕಟ್ಟಿ ಈ ಅನಿಲವನ್ನು ಖರೀದಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಇವ್ರಿಗೆ ಹಣ ಇಲ್ಲದೆ ಇದ್ಮೇಲೆ ಇಂತಹ ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾದ ಅನಿಲಕ್ಕೆ ಇವರು ಯಾಕೆ ಪರವಾನಗಿಯನ್ನು ತಗೊಂಡಿದ್ದಾರೆ?